ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ದೇಶದ ಆಂತರಿಕ ಭದ್ರತೆಗೇನೆ ಬಹಳ ದೊಡ್ಡ ಆಘಾತಕಾರಿಯಾದ ವಿಷಯ. ಅಮಿತ್ ಶಾ ಅವರು ಇದನ್ನು ತೆರೆದಿಟ್ಟಿದ್ದಾರೆ. ಲೋಕಸಭಾ ಅಧಿವೇಶನದಲ್ಲಿ ಈ ಅಂಕಿಅಂಶ ದೇಶದ ಜನರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಪ್ರತಿಪಕ್ಷದಲ್ಲಿ ಕೂತಿರುವಂತಹ ಸೋಕಾಲ್ಡ್ ಬಲಿಷ್ಠ ನಾಯಕರು ಯಾವ ರೀತಿ ಕೃತ್ಯವನ್ನು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಿದ್ದಾರೆ ಅನ್ನೋದೀಗ ಬಟಾಬಯಲಾಗಿದೆ. SIRಗೆ ವಿರೋಧ ಮಗದೊಂದು ಎಲ್ಲ ನೋಡ್ತಿರೋ ಹೊತ್ತಲ್ಲಿ ಈ ನಂಬರ್ ಎಷ್ಟು ಶಾಕಿಂಗ್ ಆಗಿದೆ ನೋಡಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಅಮಿತ್ ಶಾ ಅವರು ತೆರೆದಿಟ್ಟಿರುವ ನಂಬರ್ ನೋಡೋಣ. ಆಮೇಲೆ ಎಲೆಕ್ಷನ್ ಕಮಿಷನ್ನ SIR ಪ್ರೊಸೀಜರಲ್ಲಿ ಹೊರಬಿದ್ದಿರುವ ಒಂದು ನಂಬರನ್ನು ನೋಡಿ. ಎರಡು ನೋಡಿಬಿಟ್ರೆ ಈ ದೇಶದಲ್ಲಿ ಏನೇನು ನಡೆಸ್ತಾ ಇದ್ದಾರೆ ರಾಜಕಾರಣಕ್ಕಾಗಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬಹುದು. ನೋಡಿ, ಮೊದಲನೇದಾಗಿ ಇದು ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿರುವಂಥ ಡೀಟೇಲ್ಸು. ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಬಾರ್ಡರು 2216 ಕಿಲೋಮೀಟರ್ಸು ಫೆನ್ಸಿಂಗ್ ಆಗದೆ ಇರೋದು. ಅದರಲ್ಲಿ ಫೆನ್ಸಿಂಗ್ ಆಗಿರಲಿಲ್ಲ, ಅಷ್ಟು ಜಾಗ ಓಪನ್ ಇತ್ತು. ಅಲ್ಲಿಂದ ಎಲ್ಲ ನುಸುಳುಕೋರರು ಬಂದು ಭಾರತದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಾಗಿದೆ. ಅದರಲ್ಲಿ 1653 ಕಿಲೋಮೀಟರ್ಗಳನ್ನು ಫೆನ್ಸಿಂಗ್ ಮಾಡಿದ್ದಾರೆ, ಬೇಲಿ ಹಾಕಿದ್ದಾರೆ. ಭಾರತ ಅದನ್ನು ಮಾಡಿ ಮುಗಿಸಿದೆ. ಆದರೆ 563 ಕಿಲೋಮೀಟರ್ ಮಾತ್ರ ಮಾಡೋದಕ್ಕಾಗ್ತಿಲ್ಲ. ಅಂದರೆ ಎಷ್ಟು ಅಸಹಾಯಕರಾಗಿ ಗೃಹ ಸಚಿವರು ಮಾತಾಡೋ ಪರಿಸ್ಥಿತಿ ಬಂತು ನೋಡಿ. ಯಾಕೆ ಆಗ್ತಿಲ್ಲ ಅಂದರೆ ಆ ಜಾಗ ಬರೋದು ವೆಸ್ಟ್ ಬೆಂಗಾಲಲ್ಲಿ, ಅಲ್ಲಿ ಮಾತ್ರ ಉಳ್ಕೊಂಡಿದೆ. ಅಸ್ಸಾಮು, ಮೇಘಾಲಯ, ನಾರ್ತ್ ಈಸ್ಟ್ನ ಎಲ್ಲ ರಾಜ್ಯಗಳು ಗಡಿಯಲ್ಲಿ ಶೇರ್ ಮಾಡ್ತಾರಲ್ಲ, ಅದೆಲ್ಲ ಕ್ಲೋಸ್ ಆಗಿದೆ. ಅಲ್ಲಿಂದ ಬರೋರನ್ನ ಬಂದ್ ಮಾಡಿದ್ದಾರೆ. ಮತ್ತು ಗುಜರಾತು, ಸುಮಾರು ಕಡೆ ಪಂಜಾಬ್, ಎಲ್ಲೆಲ್ಲಿ ಬಾರ್ಡರ್ ಸ್ವಲ್ಪ ಶೇರ್ ಆಗುತ್ತೋ ಅಲ್ಲಿ ಬಂದ್ ಮಾಡಿದ್ದಾರೆ. ಆದರೆ ವೆಸ್ಟ್ ಬೆಂಗಾಲ್ ಜೊತೆ ಶೇರ್ ಆಗುವಂತಹ ಬಾರ್ಡರ್ 563 ಕಿಲೋಮೀಟರ್ ಮಾತ್ರ ಪೆಂಡಿಂಗ್ ಇದೆ. ಬೆಂಗಾಲ್ ಗೌರ್ಮೆಂಟ್ ಅಲ್ಲಿ ಲ್ಯಾಂಡ್ ಪ್ರೊವೈಡ್ ಮಾಡ್ತಿದೆ. ಪಾಪ ತೃಣಮೂಲ್ ಕಾಂಗ್ರೆಸ್ಸು ಇಲ್ಲೀಗಲ್ ಇಮಿಗ್ರೇಷನ್ಗೆ ಖುದ್ದು ತಾನೇ ನಿಂತು ಮಾಡಿಸ್ಕೊಡ್ತಿದೆ, ಅವ್ರಿಗೆ ಹೆಲ್ಪ್ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಅಲ್ಲಿ ಬೇಲಿ ಹಾಕೋಕ್ಕೂ ಬಿಡಲ್ಲ ಇವರು. ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಯಾಕಂದರೆ ವೋಟ್ ಬ್ಯಾಂಕ್ ಸಿಂಪಲ್, ಬರೋದು ಅವ್ರಿಗೆ ಆಧಾರ್ ಕಾರ್ಡ್ ರೆಡಿ ಆಗುತ್ತೆ, ID ಪ್ರೂಫ್ ರೆಡಿ ಆಗುತ್ತೆ, ಅವ್ರು ವೋಟ್ ಓದ್ತಾರೆ. ಈ ದೇಶದಲ್ಲಿ ಯಾರು ಆಳಬೇಕು ಅನ್ನೋದನ್ನು ನಿರ್ಧರಿಸ್ತಾರೆ. ಪಕ್ಕದ ದೇಶದ ನುಸುಳುಕೋರರು ಅನ್ನೋದನ್ನು ನೋಡಿ ಹೇಗೆ ಎಕ್ಸ್ಪೋಸ್ ಮಾಡಿದ್ದಾರೆ. ಅಮಿತ್ ಶಾ ಅವರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು ನೀವು. ಭಾರತದಲ್ಲಿ ಏನು ನಡೆಸ್ತಾ ಇದ್ದಾರೆ ಕೆಲವು ರಾಜಕಾರಣಿಗಳು ಅನ್ನೋದನ್ನು ಸಾಕ್ಷಿ ಸಮೇತ ತೆರೆದಿಟ್ಟ ಅಮಿತ್ ಶಾ. ಇದು ಒಂದು ಕಡೆ. ये कहते हैं कि घुसपैठ हो रही है, भारत सरकार की जिम्मेदारी नहीं है। मान्यवर, मैं आज बताना चाहता हूँ, घुसपैठ हो रही है भारत बांग्लादेश की सीमा से। वहां पर कुल 2216 किलोमीटर बॉर्डर है। इसमें से 1653 किलोमीटर बॉर्डर बन चुकी है। अब 563 कहां बाकी रही है मान्यवर मालूम है? केवल और केवल एक राज्य बंगाल। आसाम का पूरा हो गया, मेघालय का पूरा हो गया, त्रिपुरा का पूरा हो गया, जम्मू कश्मीर का पूरा हो गया, पंजाब का पूरा हो गया, राजस्थान का पूरा हो गया, गुजरात का पूरा हो गया, खाली बंगाल का बाकी रखा। और मैं आज कहना चाहता हूं TMC के लोगों को भी, ये राहुल जी के साथ में रहकर घुसपैठिया बचाओ यात्रा बिहार में निकली, साफ हो गए। आप भी घुसपैठियों को बचाओगे तो वहां भारतीय जनता पार्टी का विजय तय। मान्यवर, SIR ಅಂದರೆ ನೋಡಿ ಯಾವ ರೀತಿ ಚೇಳು ಬಿಟ್ಟಂಗೆ ಮೈ ಮೇಲೆ ಹಾವು ಹರಿದಾಡ್ದಂಗೆ ಕುಣಿದಾಡ್ತಿದ್ದಾರಲ್ಲ, ಆಕ್ರೋಶ. ಈ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೆಸರು ಹೇಳಿದ್ರೇ ಇಂಡಿ ಬ್ಲಾಕ್ನ ಬಹುತೇಕ ಪಕ್ಷಗಳು ಸಿಡದೇ ಇರ್ತಿದ್ದಾರೆ. ಅದರಲ್ಲೂ BJPಯೇತರ ಪಕ್ಷಗಳ ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ. SIR ಅಂದರೆ ನಮ್ಗೆ ಅಲರ್ಜಿ ಅಂತ ಹೇಳ್ತಿದ್ದಾರಲ್ವ. ಯಾಕೆ ಈ ಥರ ತಗೊಳ್ತಿದ್ದಾರೆ? ಅದರಲ್ಲೂ ವಿಶೇಷವಾಗಿ ಸೌಟ್ ಹಿಡ್ಕೊಳ್ಳಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಅಂತ ಮಮತಾ ಬ್ಯಾನರ್ಜಿ ಅವರು ಕರೆ ಕೊಟ್ಟಿರೋದು. ಒಬ್ಬ ಮತದಾರನನ್ನು ಕೈ ಬಿಟ್ಟರೂ ಮರು ಸೇರ್ಪಡೆ ಮಾಡೋ ತನಕ ಅನಿರ್ದಿಷ್ಟಾವಧಿಯ ಧರಣಿ ಮಾಡ್ತೀನಿ, ಬೆಂಕಿ ಹೊತ್ಕೊಳ್ಳುತ್ತೆ, ಕಿಡಿ ಹೊತ್ಕೊಳ್ಳುತ್ತೆ ಅಂತ ಆರಂಭ ಆದಾಗಿಂದ ಹೆದರಿಸ್ತಾನೆ ಇದ್ದಾರಲ್ವ. ಎಲೆಕ್ಷನ್ ಕಮಿಷನ್ಗೇನೆ, ಒಂದು ಸಾಂವಿಧಾನಿಕ ಸಂಸ್ಥೆಗೇನೆ ಈ ರೀತಿ ಥ್ರೆಟನ್ ಮಾಡ್ತಿದ್ದಾರಲ್ವ ಮಮತಾ ಬ್ಯಾನರ್ಜಿ. ಅಸಲಿಗೆ ಈ ನಂಬರ್ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಇತ್ತೀಚೆಗೆ ಮೊನ್ನೆ ಹೇಳಿರೋದು SIR ಅಧಿಕಾರಿಗಳನ್ನು ಅಡುಗೆ ಮನೆಯ ಸೌಟು ಇತ್ಯಾದಿ ಸಲಕರಣೆಗಳನ್ನು ತಗೊಂಡು ಹೊಡೆದೋಡಿಸಿ ಅಂತ ಹೆಂಗಸರಿಗೆಲ್ಲ ಕರೆ ಕೊಟ್ಟಿರೋದು. ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ವೆಪನ್ನು, ಕೈಗೆತ್ತಿಕೊಳ್ಳಿ ಓಡಿಸಿ ಅಂತ ಕರೆ ಕೊಟ್ಟಿದ್ದಾರೆ.
ಈಗ ಗೊತ್ತಾಗ್ತಿದೆ ನೋಡಿ, ಈ ನಂಬರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಿಷ್ಟು ಭಯ ಅಂತ. ಈಗಾಗಲೇ ಒಂದು 50 ಲಕ್ಷ ಹತ್ತತ್ರ ವೋಟರ್ಸು ಡಿಲೀಟ್ ಆಗೋದು ಗೊತ್ತಾಗ್ಬಿಟ್ಟಿದೆ. ಫಸ್ಟ್ ಫೇಸಲ್ಲೇ ಇನ್ನೂ ಫೆಬ್ರವರಿ ತನಕ ಅಂತಿಮ ಆಗೋ ತನಕ ಕೋಟಿಗಟ್ಟಲೆ ಔಟ್ ಆಗ್ತಾರೆ ಅಂತ ಈಗ ರಿಪೋರ್ಟ್ಸು ಸರ್ವೆಗಳೆಲ್ಲ ಹೇಳ್ತಿರೋದು. ಕೋಟಿಗಟ್ಟಲೆ ವೋಟರ್ಸ್ ಔಟ್ ಆದರೆ ಕಥೆ ಏನು ಪಾಪ TMCದಲ್ವಾ. ಅಕ್ರಮವಾಗಿ ಬರುವಂತಹ ನುಸುಳುಕೋರರಿಗೆ ಆಶ್ರಯ ಕೊಟ್ಟೇ ಇವ್ರಿಗೆ ಎದ್ಕೊಂಡು ಬಂದಿದ್ದು ಅಂತ ತಾನೇ BJP ಹೇಳ್ತಾ ಇದ್ದಿದ್ದು. ಈಗ ಎಲೆಕ್ಷನ್ ಕಮಿಷನ್ ಕೈಗೆತ್ಕೊಂಡಿರುವಂಥ SIR ಪ್ರಕ್ರಿಯೆ ಆಘಾತ ಕೊಡ್ತಿದೆ ಅವ್ರಿಗೆ. ಅದರಲ್ಲಿ ನಂಬರ್ ನೋಡಿ, 85 ಲಕ್ಷ ಹೆಸರುಗಳು ಫಾದರ್ ಅಂದರೆ ಯಾರೋ ಒಬ್ಬರು ಒಂದು ಫ್ಯಾಮಿಲಿಯಲ್ಲಿ ತಂದೆ ಸ್ಟೇಟಸ್ ಇರುವಂತಹ 85 ಲಕ್ಷ ಹೆಸರುಗಳು ಬಹಳ ಅನುಮಾನಾಸ್ಪದ. ಸುಮಾರು ಕಡೆ ಒಂದೇ ಥರ ಹೆಸರಿದೆ, ಸುಮಾರು ಕಡೆಗಳಲ್ಲಿ ಅವರು ಫಾದರ್, ಆ ರೀತಿಯಲ್ಲಿರೋದು. 13.5 ಲಕ್ಷ ಫಾರ್ಮ್ಗಳು ಎನ್ಯುಮರೇಷನ್ ರಿಪೋರ್ಟ್ ಆಧಾರದಲ್ಲಿದ್ದು 13.5 ಲಕ್ಷ ಫಾರ್ಮ್ಗಳು ಫಾದರು ಮದರು ಸೇಮ್ ಪರ್ಸನ್. 13.5 ಲಕ್ಷ ಕಡೆಗಳಲ್ಲಿ ಫಾದರು ಮದರು ಸೇಮ್, ಇಷ್ಟು ಕಡೆಗೆ ಅವರು ಫಾದರ್ ಮದರ್ ಆಗಿದ್ದಾರೆ. ಮತ್ತು 11.95 ಲಕ್ಷ ಕೇಸಸ್ಗಳಲ್ಲಿ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಫಾದರು. ಹಾಗೆ 24 ಲಕ್ಷ ಮೇಲ್ ವೋಟರ್ಸು, 6 ಚಿಲ್ಡ್ರನ್ ಇದ್ದಾರೆ ಅವ್ರಿಗೆ. 24 ಲಕ್ಷ ಮೇಲ್ ವೋಟರ್ಸು 6 ಜನ ಮಕ್ಕಳನ್ನು ಹೊಂದಿರೋ ರೀತಿಯಲ್ಲಿ ಎಷ್ಟಾಗಿದೆ. ಮತ್ತು ಇನ್ನೂ ಶಾಕಿಂಗ್ ಅಂದರೆ 3.45 ಲಕ್ಷ ಗ್ರ್ಯಾಂಡ್ ಫಾದರ್ಸು 40 ವರ್ಷಕ್ಕಿಂತ ಕಡಿಮೆ, ಅಂದರೆ ಅಜ್ಜ ತಾತ ಆಗಿರೋರು 40 ವರ್ಷಕ್ಕಿಂತ ಕಡಿಮೆ. ಯಾವ ಲೆಕ್ಕ ಇದು? ಏನಾಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ? ಈ ಎನ್ಯುಮರೇಷನ್ ರಿಪೋರ್ಟ್ ನೋಡಿದಾಗ ಆಘಾತಕಾರಿ ಅಂಶಗಳು. 38 ವರ್ಷಕ್ಕೆ ಗ್ರ್ಯಾಂಡ್ ಫಾದರ್ ಆಗಿಬಿಟ್ರೆ ಅವರು. ಯಾವ ರೀತಿ ಇದು ಅನ್ನೋದೇ ಅರ್ಥ ಆಗ್ತಿಲ್ಲ. ಇದೆಲ್ಲ ಈಗ ಹೊರಗಡೆ ಬರ್ತಿದೆಯಲ್ಲ, ಲಕ್ಷ ಹೆಸರುಗಳು ಔಟ್ ಆಗೋದು ಫಿಕ್ಸ್ ಆಗ್ತಿದೆಯಲ್ಲ, ಅದಕ್ಕೆ ಸೌಟ್ ಹಿಡ್ಕೊಳ್ಳಿ, ದೊಣ್ಣೆ ಹಿಡ್ಕೊಳ್ಳಿ, ಕತ್ತಿ ಹಿಡ್ಕೊಳ್ಳಿ ಅಂತ ಪ್ರಚೋದನೆ ಶುರುವಾಗಿರೋದು ಅಂತ BJP ಮುಗಿಬಿದ್ದಿದೆ. ನೀವು ಈ ರೀತಿ ಅಕ್ರಮ ವಲಸಿಗರನ್ನೆಲ್ಲ ಬಚಾವ್ ಮಾಡಿಕೊಂಡು ಅವ್ರ ತಲೆ ಕಾಯಕ್ಕಾಗಲ್ಲ ಅಂತ ಈ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ಸೂರ್ಯಕಾಂತ್ ಅವರು ಬರ್ತಾ ಇದ್ದ ಹಾಗೆ ನೋಡ್ತಾ ಇದ್ದೀವಿ ನಾವು ಪ್ರತಿಪಕ್ಷಗಳು ಹೇಗೆ ಸಿಡಿದೆದ್ದಿವೆ ಅಂತ. ಯಾಕಂದರೆ ರೋಹಿಂಗ್ಯಾ ವಿರುದ್ಧ ಅವರು ಏನು ರೆಡ್ ಕಾರ್ಪೆಟ್ ಹಾಸ್ಬೇಕಾ ಅವ್ರಿಗೆ ಅಂತ ಕೇಳಿದ್ರು. ಅದಕ್ಕೆ CJI ವಿರುದ್ಧವೇ ಸಿಡಿದೆದ್ದಿದ್ದಾರೆ. ನೋಡಿದ್ದೀವಿ, ಗಮನಿಸ್ತಾ ಇದ್ದೀವಿ. CJI ವಿರುದ್ಧವೇ ಓಪನ್ ಲೆಟರು ಎಲ್ಲ ಶುರುವಾಗಿದೆ. ಮತ್ತೊಂದು ಕಡೆ ಆಧಾರ್ ಕಾರ್ಡನ್ನು ಹೇಗೆ ಪೌರತ್ವದ ಸಂಕೇತವಾಗಿ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಅದು ಬರೀ ಒಂದು ಸರ್ಕಾರ ಕೊಡುವ ಸ್ಕೀಮ್ಗಳಿಗೆ ಆಧಾರ ಅಂತ ಅವ್ರು ಹೇಳ್ತಿದ್ದಂಗೆ ಅಲ್ಲೂ ಆಕ್ರೋಶ. ಆಧಾರ್ ಕಾರ್ಡ್ ಮೇಲೆಲ್ಲ ಇವರು ಈ ದೇಶದ ಪ್ರಜೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತಿದ್ದಂಗೆ ಅಲ್ಲೂ ಆಕ್ರೋಶ ಸಿಡಿತು. ಈಗ ನೋಡಿ, SIR ಪ್ರಕ್ರಿಯೆ ಬಗ್ಗೆ ನಾವು ಡೇ ಟು ಡೇ ಹಿಯರಿಂಗ್ ಮಾಡ್ಕೊಂಡಿರೋಕ್ಕಾಗಲ್ಲ, ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗೆಲ್ಲ ಹೋಗೋಕ್ಕಾಗಲ್ಲ. ಅದು ನಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಆಮೇಲೆ ಇಷ್ಟು ವರ್ಷಗಳ ಬಳಿಕ SIR ಪ್ರಕ್ರಿಯೆ ಮಾಡ್ತಿದೆ ಚುನಾವಣಾ ಆಯೋಗ. ಅದನ್ನು ನಾವು ಅಷ್ಟು ಎಲ್ಲ ಡೀಟೇಲ್ ಪ್ರೊಸೀಜರನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ CJI ಸೂರ್ಯಕಾಂತ್ ಅವರು ಶಾಕ್ ಕೊಟ್ಟಿದ್ದಾರೆ. ಅಂದರೆ ಅವರ ಪೀಠ ಶಾಕ್ ಕೊಟ್ಟಿದೆ. ಅವತ್ತು ಕೂಡ ಹೇಳಿದರು, ಇದನ್ನೇನು ವ್ಯಾಕ್ಯೂಮಲ್ಲಿ ನಡೆಸ್ತಾ ಇಲ್ಲ, ಈ ಪ್ರೊಸೀಜರ್ನ ಡಿಸ್ಪ್ಲೇ ಆಗತ್ತೆ ಪಬ್ಲಿಕ್ ಆಗಿ, ಎಲ್ರಿಗೂ ಆ ಪಟ್ಟಿ ಸಿಗತ್ತೆ, ವೆಬ್ಸೈಟಲ್ಲಿ ಸಿಗತ್ತೆ, ಪಂಚಾಯತ್ ಲೆವೆಲಿಂದ ಎಲ್ರಿಗೂ ಲಿಸ್ಟ್ ಸಿಗತ್ತೆ. ಸೊ ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆದ್ರೆ ಪ್ರಾಬ್ಲಮ್ ಏನು ಅಂತ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಈಗ ನೆಕ್ಸ್ಟು ತುಂಬ ಡೇ ಟು ಡೇ ಡೀಟೇಲ್ ಆಗಿ ಪ್ರೊಸೀಜರ್ಗೆಲ್ಲ ಇಳಿಯೋಕ್ಕಾಗಲ್ಲ. SIR ಪ್ರೊಸೀಜರ್ಗೆ ನಾವು ಸುಪ್ರೀಂ ಕೋರ್ಟ್ ಅಂತ ಬೇರೆ ಹೇಳಿದೆ. ಸೊ ಅಲ್ಲೂ ಕೂಡ ಹಿನ್ನಡೆ ಆಗ್ತಿದೆ. ಬಿಹಾರದ್ದು ಕರೆಕ್ಟಾಗಿ ನಡೆದಿದೆ ಅಂತ ಕೂಡ ಹೇಳಿಬಿಟ್ರು. ಕಪಾಳ ಮೋಕ್ಷ ಆಗ್ಬಿಡ್ತು SIR ಅಂತವ್ರಿಗೆಲ್ಲ. ಹೇಳಿ ಕೇಳಿದೇನು ಫಸ್ಟ್ ಟೈಮ್ ನಡೀತಿರೋದ ಇಷ್ಟು ಜಟಾಪಟಿ ಮಾಡೋದಕ್ಕೆ? 13 ಸಲ SIR ನಡೆದಿದೆ ಭಾರತದಲ್ಲಿ. ಸಂವಿಧಾನದ ಆರ್ಟಿಕಲ್ 324 ಮತ್ತು 1951 ಭಾರತ ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 21(3) ಇದರ ಪ್ರಕಾರ ದೇಶದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ ಶುದ್ಧೀಕರಣ ನಡೆಸೋದು ಚುನಾವಣಾ ಆಯೋಗದ ಹಕ್ಕು. ಸುಪ್ರೀಂ ಕೋರ್ಟ್ ಇದನ್ನೇ ಹೇಳಿತ್ತು. ಚುನಾವಣಾ ಆಯೋಗಕ್ಕೆ ಈ ಪ್ರಕ್ರಿಯೆ ಮಾಡೋ ಹಕ್ಕಿದೆ ಅಂದ ಮೇಲೆ ತಪ್ಪೇನು ಅವ್ರು ಮಾಡಿದ್ರೆ? ಕರ್ತವ್ಯ ಕೂಡ ಆಗಿದೆ. ಸ್ವಾತಂತ್ರ್ಯದ ನಂತರ 1952ರಿಂದ 56ರವರೆಗೆ ಚುನಾವಣಾ ಆಯೋಗ ಮೊದಲ ಬಾರಿಗೆ SIR ನಡೆಸಿದ್ದು. ಆಮೇಲೆ ಬೇಕಾದಷ್ಟು ಸಲ ನಡೆದಿದೆ. 13 ಸಲ SIR ಆಗಿದೆ. 21 ವರ್ಷಗಳ ಸುದೀರ್ಘ ಅಂತರದ ಬಳಿಕ ಈಗ ಆಗ್ತಿದೆ. 2025ರಲ್ಲಿ 14ನೇ SIR ನಡೀತಿರೋದು. ಸೊ ಈಗ ಮಾಡ್ತಿರೋ SIR 14ನೇದು. 13 ಹಿಂದೆಲ್ಲ ಆಗೋಗಿದೆ. ಸೊ UPA ಇದ್ದಾಗ, ಕಾಂಗ್ರೆಸ್ ಅಧಿಕಾರ ಇದ್ದಾಗ ಎಲ್ಲ ಆಗಿದೆ ಅಂದಮೇಲೆ BJP ಅವಧಿಯಲ್ಲಿ ನಡಿಬಾರ್ದು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಅಲ್ವಾ? ಸಿಂಪಲ್. ನುಸುಳುಕೋರನ್ನ ಹೊರಗಿಡೋದೇ ಉದ್ದೇಶ ಇಲ್ಲಿ.
ಈಗ ವಿರೋಧ ಪಕ್ಷದವ್ರು ಹೇಳ್ತಿರೋದೇನು, ಇದು ಪರೋಕ್ಷವಾಗಿ ಇವರು NRC ಮಾಡ್ತಿದ್ದಾರೆ ಅಂತ. ದೇಶದ ಈಶಾನ್ಯ ಗಡಿ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳಕ್ಕೆ ಹೊಂದಿಕೊಂಡಿರುವ ನೇಪಾಳ, ಬಾಂಗ್ಲಾದೇಶಿಯರು, ಜಮ್ಮು ಕಾಶ್ಮೀರಕ್ಕೆ ಪಾಕಿಸ್ತಾನಿಯರು, ದಕ್ಷಿಣದ ತಮಿಳುನಾಡಿಗೆ ಶ್ರೀಲಂಕಾ ಜನ ಒಳನ್ನು ಸೆಳು ಬರ್ತಾರೆ. ಅದೊಂದು ಪಿಡುಗಾಗಿ ಕಾಡ್ತಾ ಇದೆ ದೇಶವನ್ನು. ಆಂತರಿಕ ಭದ್ರತೆಗೇನೆ ರಿಸ್ಕ್ ಆಗಿದೆ. ಈ ಪೈಕಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ದೇಶಕ್ಕೆ ಸುಮಾರು 2 ಕೋಟಿ ಬಾಂಗ್ಲಾದೇಶಿಯ ನುಸುಳುಕೋರರು ಇದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. 2 ಕೋಟಿ. ಸೊ ಇವರೆಲ್ಲ ಭಾರತದ ನಿವಾಸಿಗಳು ಅನ್ನೋ ರೀತಿ ದಾಖಲೆನೂ ಸೃಷ್ಟಿಸ್ಕೊಂಡು ಬಿಟ್ಟಿದ್ದಾರೆ. ಈಗ ಇವರನ್ನು ಹೊರಗಟ್ಟೋದು, ನುಸುಳುಕೋರರನ್ನು ಹೊರಗಟ್ಟೋದೇ ಮೂಲ ಉದ್ದೇಶ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ SIRನ ಮೂಲ ಉದ್ದೇಶ ಬೇರೆಯೇ ಇದೆ. ಇವರದ್ದು NRC ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಪ್ರತಿಪಕ್ಷಗಳು, ಕೈಕೂಟದ ನಾಯಕರು ಸಿಡಿದೆದ್ದಿರೋದು. ಈ ದೇಶವನ್ನು ಗುಡಿಸ್ಲೇಬೇಕು, ಶುದ್ಧ ಮಾಡಲೇಬೇಕು ಅಂತ ಮೋದಿ ಪ್ರತಿಜ್ಞೆ ಮಾಡಿರೋದು. ಸೊ SIR ಪ್ರಕ್ರಿಯೆ ಈಗ ಹಲವು ಪಕ್ಷಗಳಿಗೆ ಆಘಾತಕಾರಿಯಾಗಿ ಪರಿಣಮಿಸಿದೆ. ಅಖಿಲೇಶ್ ಯಾದವ್ ಕೂಡ ಕಿಡಿಕಾರಿದ್ದಾರೆ. UP ಗೆಲ್ಲೋದಕ್ಕೋಸ್ಕರ ಇವರು SIR ಶುರು ಮಾಡ್ತಿದ್ದಾರೆ ಈಗ ಅಂತ. UP ಆಲ್ರೆಡಿ ಗೆದ್ದಿದ್ದಾರಲ್ಲ BJP ಅವರು. ಸೊ ಮತ್ತೆ ಗೆಲ್ಲೋದಕ್ಕೆ SIR ಮೂಲಕವೇ ಮಾಡಬೇಕಾ? ಯಾಕಿಷ್ಟು ಆತಂಕ ಈ ಪಕ್ಷಗಳಿಗೆ? ತಪ್ಪು ಕಂಡು ಬಂದರೆ ಅದನ್ನು ಎಲೆಕ್ಷನ್ ಕಮಿಷನ್ಗೆ ಹೋಗಿ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಹೆಸರು ಡಿಲೀಟ್ ಆಗಿದ್ದು ತಪ್ಪಾಗಿ ಡಿಲೀಟ್ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡ್ಬೋದು, ಕೋರ್ಟ್ಗೆ ಹೋಗ್ಬೋದು. ಎಲೆಕ್ಷನ್ ಕಮಿಷನ್ಗೇನೆ ಡಾಕ್ಯುಮೆಂಟ್ ಸಬ್ಮಿಷನ್ಗೆ ಟೈಮ್ ಇರುತ್ತೆ. ಲಿಸ್ಟ್ ರಿಲೀಸ್ ಮಾಡ್ತಾರೆ, ಎಲ್ಲ ರಾಜಕೀಯ ಪಕ್ಷಗಳಿಗೂ ಆ ಲಿಸ್ಟ್ ಹೋಗುತ್ತೆ. ಆಗಲೇ ಕ್ರಾಸ್ ವೆರಿಫೈ ಮಾಡಿಕೊಂಡು ಇಂತಿಂಥ ತಪ್ಪುಗಳಾಗಿದೆ ಅಂತ ದೂರು ಕೊಡಬಹುದು. ಇಷ್ಟು ಆಪ್ಷನ್ಸ್ ಇದ್ದರು ಯಾಕೆ ಇದನ್ನೆಲ್ಲ ಬಿಟ್ಟು ಈ ದಾರಿ ಹಿಡಿದಿದ್ದಾರೆ ಇವರು? ಪ್ರೊಟೆಸ್ಟ್ ಮಾಡೋದಕ್ಕೆ ಹಿಡಿದಿದ್ದಾರೆ. 65 ಲಕ್ಷ ಹೆಸರುಗಳು ಬಿಹಾರದಲ್ಲಿ ಡಿಲೀಟ್ ಆದವು. 65 ಜನನೂ ಪ್ರೊಟೆಸ್ಟ್ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರು ಹೇಳ್ತಿರೋದ್ರಲ್ಲಿ ಹುರುಳಿಲ್ಲ ಅಂತ ಕಡೆಗೆ ಕಾಂಗ್ರೆಸ್ ನಾಯಕರೇ ಚಾಟಿ ಬೀಸಿದ್ರು. ಈಗ ನೋಡಿ, ಇಲ್ಲಿ ಕಾಂಗ್ರೆಸ್ನ ಮಾಜಿ ಮಂತ್ರಿಯೊಬ್ಬರು ಏನು ಹೇಳಿದ್ದಾರೆ ಅಂತ, ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ನಾವು ವಿರೋಧ ಮಾಡ್ಕೊಂಡು ಕೂರೋಕ್ಕಾಗಲ್ಲ. EVM ನಮ್ಮ ಸೋಲಿಗೆ ಹೊಣೆ ಮಾಡ್ಕೊಂಡು ಕೂರೋದಕ್ಕೂ ಆಗಲ್ಲ. ಆತ್ಮಾವಲೋಕನ, ಸಂಘಟನೆ ಕಡೆ ಗಮನ ಕೊಡಬೇಕಾಗಿರೋ ಸಮಯ ಅನ್ನೋದನ್ನು ಚಾಟಿ ಏಟಿನಂತೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಸೀನಿಯರ್ ಲೀಡರು, ಹಿಂದೆ ಮಿನಿಸ್ಟರ್ ಕೂಡ ಆಗಿದ್ದವರು. ಇದಕ್ಕಿಂತ ಬೇಕಾ ಹಾಗಾದರೆ? ಸೀನಿಯರ್ಸ್ ಏನು ಹೇಳ್ತಿದ್ದಾರೆ? ಹಾಗಾದರೆ ಕೈಲಾಗದವರು ಮೈಪರಚಿಕೊಂಡ್ರು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರಾ ಕೆಲವು ಪಕ್ಷಗಳು ಅನ್ನೋ ರೀತಿ ಅನ್ನಿಸ್ತಿದೆ. ಅದೇನಾದರೂ ಆಗಲಿ, ದೇಶದಲ್ಲಿ ನುಸುಳುಕೋರರನ್ನು ತಾವೇ ರೆಡ್ ಕಾರ್ಪೆಟ್ ಹಾಸಿ ಕರೀತಿದ್ದಾರೆ ಅನ್ನೋ ಅಂಶ ಮಾತ್ರ ಶಾಕಿಂಗ್ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.